ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನಿಜಕ್ಕೂ ಅಲ್ಲಿಗೆ ಸಂಧ್ಯಾನೇ ಎಂಟ್ರಿ ಕೊಡ್ತಿದ್ದಾಳೆ. ಏನಪ್ಪ ಇದು, ಕೋರ್ಟ್ಗೆ ಬಂದದ್ದು ಸಂಧ್ಯಾ ನಿಜವಾಗ್ಲೂ ಕೂಡ ಸತ್ತೇ ಇಲ್ವಾ? ಹಾಗಿದ್ರೆ ಬಂದದ್ದು ಡೂಪ್ಲಿಕೇಟ್ ಏನಿದು, ಏನಿದ್ರ ಮರ್ಮ, ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತು GP ಪಾಟೀಲ್ ನಡುವೆ ಒಂದು ದೊಡ್ಡ ಕದನವೇ ಶುರುವಾಗಿದೆ. ಈ ಒಂದು ಕೋರ್ಟ್ ಕದನದಲ್ಲಿ ನಿಜಕ್ಕೂ ಕೂಡ ಗೆಲುವು ಯಾರಿಗೆ ಅಂತ ಅಂದ್ಕೊಂಡ್ರೆ ಭಾರ್ಗವಿಯನ್ನೇ ಮೇಲುಕೈಯನ್ನು ಸಾಧಿಸ್ತಿದ್ದಾರೆ. ಈ ಒಂದು ಭಯ GP ಪಾಟೀಲ್ಗೂ ಕೂಡ ಇದೆ. ಜೊತೆಗೆ ಯಾವಾಗ ಸೀತಾರ ಶಕ್ತಿ ಪ್ರಸಾದ್ ಅರೆಸ್ಟ್ ಆದರೂ ಖಂಡಿತವಾಗ್ಲೂ ಸೋಲು ಕಟ್ಟಿಟ್ಟ ಬುತ್ತಿ ಅಂತ GP ಪಾಟೀಲ್ಗೆ ಗೊತ್ತಾಗೋಯ್ತು. ಆ ಟೈಮಲ್ಲಿ ಕುಸಿದು ಕೂತು GP ಪಾಟೀಲ್ಗೆ ನಿಜಕ್ಕೂ ಕೂಡ ಒಂದು ರೀತಿಯ ಜೀವ ಕೊಟ್ಟಿದ್ದು ಆ ಬೃಂದ ಕಳಿಸಿದಂಥ ಆ ಒಂದು ಮೆಸೇಜ್, ಬೃಂದ ಕಳಿಸಿದ ಮೆಸೇಜಲ್ಲಿರ್ತಕ್ಕಂಥ ಒಂದು ಫೋಟೋವನ್ನು ನೋಡಿದೆ GP ಪಾಟೀಲ್ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಜೊತೆಗೆ ಬೃಂದ ಮುಂದೆ ಕೈ ಮುಗಿದು ಅಂಗಲಾಚಿ ಭಿಕ್ಷೆಯನ್ನು ಕೂಡ ಬೀಳ್ತಾರೆ. ಅದಕ್ಕೆ ಕಾರಣ ಬೃಂದ ಬಳಿ ಇರ್ತಕ್ಕಂಥ ಆ ಒಂದು ಬ್ರಹ್ಮಾಸ್ತ್ರ. ಆ ಒಂದು ಬ್ರಹ್ಮಾಸ್ತ್ರದಿಂದಾಗಿಯೇ ತನಗೆ ಗೆಲುವು ನಿಶ್ಚಿತ ಅನ್ನೋದು GP ಪಾಟೀಲ್ಗೆ ಗೊತ್ತಾಗಿದೆ. ಅದೇ ಕಾರಣಕ್ಕೆ ಬೃಂದ ಕಾಲಿಡ್ಕೊಂಡ್ರೂ ಪರವಾಗಿಲ್ಲ, ಆದರೆ ಬೃಂದ ಮಾತ್ರ ತನ್ನ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಇಲ್ಲಿ GP ಪಾಟೀಲ್ ಬೃಂದ ಬಳಿ ಅಂಗಲಾಚಿ ಕೇಳ್ಕೊತಿದ್ದಾರೆ. ಹಾಗಾಗಿ ಇಲ್ಲಿ ಬೃಂದ ಕೂಡ ಮಾವನ ಮೇಲೆ ಕೃಪಕಟಾಕ್ಷ ತೋರಿಸಿದ ತನ್ನ ಅಧಿಕಾರವನ್ನು ಆ ಒಂದು ಮನೆಯಲ್ಲಿ ಸ್ಥಾಪನೆ ಮಾಡೋದ್ರ ಮುಖಾಂತರ ಇಲ್ಲಿ GP ಪಾಟೀಲ್ಗೆ ಗೆಲುವಿನ ಒಂದು ಭರವಸೆಯನ್ನು ಕೊಡ್ತಾಳೆ. ಕೊನೆಗೂ ಕೂಡ ಇಲ್ಲಿ GP ಪಾಟೀಲ್ ಪರವಾಗಿ ಆ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಬೃಂದ ಸಿದ್ಧವಾಗಿದ್ದಾಳೆ. ಕೊನೆಗೂ ಕೂಡ ಕೋರ್ಟಿನಲ್ಲಿ ಮಾವ ಸೊಸೆಯ ಜಟಾಪಟಿ ಶುರುವಾಗಿದೆ. ಮೊದಲು ಇಲ್ಲಿ ಭಾರ್ಗವಿ ವಾದವನ್ನು ಮಂಡಿಸಿ ಇಲ್ಲಿ ತನ್ನ ಮಗನನ್ನು ಬಿಡಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಸೀತಾರವರೇ ಸಂಧ್ಯಾನ ಸಾಯಿಸಿದ್ದು ಅಂತ ಹೇಳಿ ಭಾರ್ಗವಿ ವಾದವನ್ನು ಮಂಡಿಸ್ತಾರೆ. ತದನಂತರ ಆ ಒಂದು ವಾದಕ್ಕೆ ಪ್ರತಿ ವಾದವನ್ನು ಮಂಡಿಸಿದಂಥ ಮಾವ GP ಪಾಟೀಲ್ ಇದು ಭಾರ್ಗವಿಯ ಒಂದು ಷಡ್ಯಂತ್ರ, ನಿಜಕ್ಕೂ ಕೂಡ ಶಕ್ತಿ ಪ್ರಸಾದ್ ಮೇಲೆ ವೈಯಕ್ತಿಕ ದ್ವೇಷ ಇರೋದ್ರಿಂದ ಅದನ್ನು ಈ ರೀತಿಯಾಗಿ ತೀರಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ವಿಕಿ ಆಯಿತು, ಈಗ ಅವರಮ್ಮನ್ನ ಕಟ್ಟಕಟ್ಟಿಗೆ ತಂದು ನಿಲ್ಲಿಸಿದ್ದಾರೆ. ನಿಜಕ್ಕೂ ಕೂಡ ಸಂಧ್ಯಾ ಸಾವಿನಲ್ಲಿ ಇವರು ಯಾರದೇ ಪಾತ್ರ ಕೂಡ ಇಲ್ಲ, ಆದರೂ ಕೂಡ ಇಲ್ಲಿ ಭಾರ್ಗವಿ ಸುಳ್ಳಿನ ಕೇಸನ್ನು ಹಾಕಿದ್ದಾರೆ. ಈ ಒಂದು ಸಮಾಜದಲ್ಲಿ ಏನೇ ಆದರೂ ಅದಕ್ಕೆಲ್ಲ ಕಾರಣ ಶಕ್ತಿ ಪ್ರಸಾದ್ ಕುಟುಂಬ ಅನ್ನೋ ರೀತಿಯಲ್ಲಿ ಭಾರ್ಗವಿ ಬಿಂಬಿಸ್ತಿದ್ದಾರೆ. ನಿಜಕ್ಕೂ ಕೂಡ ಅವತ್ತು ವಿಕ್ಕಿ ಕುಡಿದ ಅಮಲಿನಲ್ಲಿದ್ದ ಆ ಸ್ಫಟಿಕ ಮತ್ತು ಸಂಧ್ಯಾ ಇಬ್ಬರೂ ಕೂಡ ವಿಕ್ಕಿ ಹತ್ರ ದುಡ್ಡು ಕೇಳಬೇಕು ಅಂತ ಹೇಳಿ ಹೋಗಿದ್ರು. ಇದರಿಂದ ಸಿಟ್ಟಿದ್ದಂತಹ ಆತ ವಿಕ್ಕಿ ಅವರ ಮೇಲೆ ನಿಜಕ್ಕೂ ಕೂಡ ಪ್ರಹಾರ ಮಾಡಬೇಕು ಅಂತ ಅಂದ್ಕೊಳ್ಳಿಲ್ಲ, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡ. ಈ ರೀತಿಯಾಗಿ ಸುಳ್ಳು ಹೇಳ್ಕೊಂಡು ದುಡ್ಡು ಕೀಳೋಕೆ ಬಂದಂಥ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಪೊಲೀಸರಿಗೆ ಒಪ್ಪಿಸ್ಬೇಕು ಅಂತ ಅಂದ್ಕೊಂಡು ಫಾಲೋ ಮಾಡ್ದ. ಆದರೆ ಅವನು ಕುಡಿತದ ಅಮಲಿನಲ್ಲಿದ್ದದ್ರಿಂದಾಗಿ ಅವನಿಗೆ ಮುಂದೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಅವನು ಮತ್ತೆ ವಾಪಸ್ ಹೋದ. ನಂತರ ಸ್ಫಟಿಕ ಮತ್ತು ಸಂಧ್ಯಾ ಅಲ್ಲಿ ಹೋಗಿದ್ದಾರೆ. ಅಂದಮೇಲೆ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವಿಕ್ಕಿ ತಪ್ಪು ಮಾಡಿಲ್ಲ. ಆದರೆ ಭಾರ್ಗವಿಯವರು ನಿಜಕ್ಕೂ ಕೂಡ ಸುಳ್ಳಿನ ಒಂದು ಕಥೆಯನ್ನೇ ಹೆಣೆದು ಇದಕ್ಕೆಲ್ಲ ಕಾರಣ ವಿಕ್ಕಿ. ಈಗ ವಿಕ್ಕಿ ಅಮ್ಮ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇವರ ಪಾತ್ರ ಇಲ್ಲ. ಒಂದು ಹೆಣ್ಣುಮಗಳು ಆಗಿತ್ಕೊಂಡು ಇನ್ನೊಂದು ಹೆಣ್ಣುಮಗಳ ಮೇಲೆ ಒಂದು ತಾಯಿ ಥರ ಇರೋ ಸಿತಾರ ಶಕ್ತಿ ಪ್ರಸಾದ್ ಅವರ ಮೇಲೆ ಈ ರೀತಿಯಾಗಿ ಆಪಾದನೆ ಹಾಕೋದಕ್ಕೆ ಭಾರ್ಗವಿಗೆ ಹೇಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ. ನಿಜಕ್ಕೂ ಈ ರೀತಿಯೆಲ್ಲ ಸುಳ್ಳು ಕೇಸ್ ಆಗಿರ್ತಕ್ಕಂಥ ಭಾರ್ಗವಿ ಮೇಲೂ ಕೂಡ ನೀವು ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿ ಜಡ್ಜ್ ಹತ್ರ ತಮ್ಮ ವಾದವನ್ನು ಮಂಡಿಸ್ತಾರೆ GP ಪಾಟೀಲ್. ನಂತರ ಜಡ್ಜ್ ಕೂಡ ಏನಮ್ಮ ಭಾರ್ಗವಿ, ಅವತ್ತು ನೋಡಿದ್ರೆ ವಿಕ್ಕಿ ತಪ್ಪು ಮಾಡಿದ್ದಾನೆ ಅಂತ ವಿಡಿಯೋ ತಂದು ತೋರಿಸ್ದೆ, ನೀನು ಜಡ್ಜ್ಮೆಂಟ್ ಬರಬೇಕು ಅನ್ನೋ ಟೈಮ್ಗೆ ಅವರಮ್ಮ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿದ್ಯಲ್ಲ, ಈ ನಂಬೋಕ್ಕಾಗತ್ತೆ ಅಂತ ಹೇಳಿದಾಗ ದಯವಿಟ್ಟು ಕ್ಷಮಿಸಿ ಇವರನ್ನು. ಇಲ್ಲಿ ವಿಕ್ಕಿ ತಪ್ಪು ಮಾಡಿದ ಅಂತಲೇ ಅಂದ್ಕೊಂಡಿದ್ದೆ ವಿಡಿಯೋ ನೋಡಿ, ಆದರೆ ವಿಡಿಯೋವನ್ನು ತುಂಬಾ ಡೆಪ್ತಾಗಿ ಪರಿಶೀಲನೆ ಮಾಡಿದಾಗ ಅದರಲ್ಲಿ ವಿಕ್ಕಿ ಪಾತ್ರ ಇಲ್ಲ, ವಿಕ್ಕಿನ ರಿಲೀಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರ ಅಮ್ಮ ಸೀತಾರ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಸಾಕ್ಷಿ ಕೂಡ ಇದೆ. ದಯವಿಟ್ಟು ಸಾಕ್ಷಿಯನ್ನು ಹಾಗೆ ಸೀತಾರ ಅವರನ್ನು ಕ್ರಾಸ್ ಎಕ್ಸಾಮಿನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಅಂತ ಭಾರ್ಗವಿ ಜಡ್ಜ್ ಹತ್ರ ಕೇಳ್ಕೊತಾರೆ. ಜಡ್ಜ್ ಕೂಡ ರಿಕ್ವೆಸ್ಟನ್ನು ಮನ್ನಿಸ್ತಾರೆ. ತದನಂತರ ಸೀತಾರ ಶಕ್ತಿ ಪ್ರಸಾದ್ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಭಾರ್ಗವಿ ಶುರು ಮಾಡ್ಕೋತಾಳೆ. ನಿಮ್ಮ ಮಗ ಜೈಲಲ್ಲಿರೋದು ನಿಮಗೆ ಇಷ್ಟ ಇರಲಿಲ್ಲ, ಅದೇ ಕಾರಣಕ್ಕೆ ಸಂಧ್ಯಾ ಕಥೆಯನ್ನೇ ಮುಗಿಸ್ಬಿಟ್ರೆ ನಿಮ್ಮ ಮಗ ಜೈಲಿಂದ ಬರ್ತಾನೆ ಅನ್ನೋ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಆಫೀಸಲ್ಲಿ ಕೆಲಸ
ಮಾಡ್ತಿರ್ತಕ್ಕಂಥ ಈ ವ್ಯಕ್ತಿಗೆ ಹೇಳಿ ನೀವು ಸಂಧ್ಯಾನ ಸಾಯಿಸಿದ್ರಿ ಅಂತ ಸಿತಾರ್ ಅವ್ರಿಗೆ ಹೇಳಿದಾಗ ಇಲ್ಲಿ ಸಿತಾರ ಇಲ್ಲ ನಾನು ತಪ್ಪು ಮಾಡಿಲ್ಲ, ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಭಾರ್ಗವಿ ನಾನು ಹೇಳ್ತಿರೋದೇ ಸತ್ಯ, ನಿಜಕ್ಕೂ ಕೂಡ ಸಂಧ್ಯಾ ಸಾವಾಗ್ಬಿಟ್ರೆ ಯಾರು ಕೇಸ್ ಹಾಕ್ತಾರೆ, ಯಾರು ಕೇಸ್ ನಡೆಸ್ತಾರೆ ಅನ್ನೋ ಒಂದು ಆಲೋಚನೆಯಲ್ಲಿ ನೀವು ಸಂಧ್ಯಾನ ಸಾಯಿಸಿದ್ರ ಅಂತ ಹೇಳಿ ಆ ಒಂದು ಸಾಕ್ಷಿಯನ್ನು ಕಟ್ಟಕಟ್ಟೆ ಮೇಲೆ ತಂದು ನಿಲ್ಲಿಸ್ತೀನಿ ಅಂತ ಹೇಳಿ ಸಾಕ್ಷಿಯನ್ನು ಕಟ್ಟಕಟ್ಟೆ ಮೇಲೆ ಕರೆದು ಭಾರ್ಗವಿ ಆ ವ್ಯಕ್ತಿಯನ್ನು ಪ್ರಶ್ನೆ ಮಾಡ್ತಾರೆ. ಈ ಕಡೆ ಸಿತಾರ ಅವರು ಯಾವ ವ್ಯಕ್ತಿಯನ್ನು ಕಳಿಸಿ ಸಂಧ್ಯಾನ ಸಾಯಿಸಿದ್ರು ಅದೇ ವ್ಯಕ್ತಿ ಕಟ್ಟಕಟ್ಟೆ ಮೇಲೆ ಬಂದು ನಿಂತು ತಾನು ಶಕ್ತಿ ಪ್ರಸಾದ್ ಆಫೀಸಲ್ಲಿ ಕೆಲಸ ಮಾಡ್ತಿರೋದು ಅಂತ ಒಪ್ಕೋತಾರೆ. ತದನಂತರ ಇಲ್ಲಿ ಭಾರ್ಗವಿ ಅವರಿಗೆ ತುಂಬಾ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಸ್ ಇದೆ, ಇಂಥ ತುಂಬ ಒಂದು ಕೆಲಸಗಳನ್ನ ಮಾಡಿದ್ದಾರೆ. ಇವರು ಪ್ರತಿ ಬಾರಿ ಜೈಲಿಗೆ ಹೋದಾಗಲೂ ಕೂಡ ಶಕ್ತಿ ಪ್ರಸಾದ್ ಇವರಿಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಕರ್ಕೊಂಡು ಬರೋದು. ಹಾಗಾಗಿ ಇವರು ಶಕ್ತಿ ಪ್ರಸಾದ್ ಹೇಳೋ ಸಾಕಷ್ಟು ಇಂಥ ಕೆಲಸಗಳಲ್ಲಿ ಕೂಡ ಭಾಗಿಯಾಗ್ತಾರೆ. ಈ ಬಾರಿ ಕೂಡ ಶಕ್ತಿ ಪ್ರಸಾದ್ ಅವರ ಹೆಂಡತಿ ಸಿತಾರ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ಸಾಕ್ಷಿಗಳು ಎಲ್ಲವನ್ನ ಕೂಡ ಭಾರ್ಗವಿ ಮುಂದಿಡ್ತಾಳೆ. ತದನಂತರ ಈ ಕಡೆ ಏನು ಮಾಡಬೇಕು ಅಂತ ಜೆ ಪಿ ಪಾಟೀಲ್ಗೆ ಗೊತ್ತಾಗ್ತಿಲ್ಲ. ಈ ಕಡೆ ಬೃಂದ ತನಗೆ ಚಳ್ಳೆ ಹಣ್ಣನ್ನೇನಾದರೂ ತಿನ್ನಿಸ್ಬಿಟ್ಲ, ಇನ್ನೂ ಕೂಡ ಆಕೆ ಆ ಒಂದು ಹುಡುಗಿಯನ್ನು ಕರ್ಕೊಂಡೇ ಬರಲಿಲ್ವಲ್ಲ, ಏನಿದು ಅಕ್ಕ ತಂಗಿರಿಬ್ಬರು ಕೂಡ ಸೇರಿಕೊಂಡು ನನಗೆ ಏನಾದರೂ ಮಕ್ಕರು ಮಾಡ್ತಿದ್ದಾರಾ ಅಂತ ಹೇಳಿ ಜೆ ಪಿ ಪಾಟೀಲ್ಗೆ ಅನಿಸೋಕೆ ಶುರುವಾಗುತ್ತೆ. ಅವರ ಅಸಿಸ್ಟೆಂಟ್ ಕೂಡ ಅದನ್ನೇ ಹೇಳ್ತಿದ್ದಾರೆ. ಇತ್ತ ಕಡೆ ಹೊರಗಡೆ ಅರ್ಜುನ್ ಮಾವ ಕೂಡ ಅರ್ಜುನ್ ಮುಂದೆ ಬೃಂದ ನಿಜ ಮುಖ ಏನು ಅನ್ನೋದನ್ನು ಬಯಲಿಗೆಳೆತಾರೆ. ಖಂಡಿತವಾಗ್ಲೂ ಬೃಂದ ನೀನು ಅಂದ್ಕೊಂಡಾಗೆ ಒಳ್ಳೆಯವರಲ್ಲ, ಅವರನ್ನು ನೋಡಿದ್ರೆ ಉಸಿರು ಬಳ್ಳಿ ಅಂತ ಅನಿಸುತ್ತೆ. ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿ ಇರ್ತಾಳೆ ಅಂತ ಅನಿಸುತ್ತೆ. ಅವಳು ಯಾವ ರೀತಿಯಲ್ಲೂ ಕೂಡ ಒಳ್ಳೆಯವಳಲ್ಲ. ಮನೇನ ಒಂದು ಮಾಡಬೇಕು ಅಂತ ಭಾರ್ಗವಿ ಅಂದ್ಕೊಂಡ್ರೆ ಮನೇನ ಒಡಿಬೇಕು ಅಂತ ಈ ಬೃಂದ ಅನ್ಕೋತಾಳೆ. ನೀನು ಅಂದ್ಕೊಂಡಾಗೆ ಬೃಂದ ಒಳ್ಳೆಯವಳಲ್ಲ, ಜೊತೆಗೆ ತಂಗಿಗೆ ಹೆಲ್ಪ್ ಮಾಡೋದು ಬಿಟ್ಟು ಮಾವನ ಪರವಾಗಿ ನಿಂತಿದ್ದಾಳೆ ಅಂತ ಹೇಳಿ ಶ್ರೀಮಂತ್ ಅವರು ಹೇಳಿದಾಗ ಈ ಕಡೆ ಅರ್ಜುನ್ ಅವ್ರಿಗೆ ಮಾವನ ಮೇಲೆ ತುಂಬಾ ಪ್ರೀತಿ ಇದೆ, ಅದಕ್ಕೋಸ್ಕರ ಆ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅಂದಮೇಲೆ ಕೋರ್ಟ್ಗೆ ಆಗಿ ಬಂದಿಲ್ಲ ಅಂತ ಶ್ರೀಮಂತ್ ಅವರು ಕೇಳ್ತಿದ್ದಾಗೆ ಅರ್ಜುನ್ಗೂ ಕೂಡ ಅನಿಸುತ್ತೆ, ಹೌದಲ್ವಾ ಅದಕ್ಕೆ ಬರ್ಬೋದಿತ್ತಲ್ವ, ನಿಜಕ್ಕೂ ಕೂಡ ಅದಕ್ಕೆ ಶ್ರೀಮಂತ ಮಾವ ಹೇಳಿದಾಗ ನಿಜಕ್ಕೂ ಒಳ್ಳೆಯವರಲ್ವಾ ಅಂತ ಹೇಳಿ ಅರ್ಜುನ್ಗೆ ಡೌಟ್ ಬರೋಕೆ ಶುರುವಾಗಿದೆ. ಈ ಥರ ನಡುವೆ ಇಲ್ಲಿ ಭಾರ್ಗವಿ ಒಂದು ಕೈ ಮೇಲು ಕೈಯನ್ನೇ ಸಾಧಿಸಿದ್ದೆ. ಇಲ್ಲಿ ಸಿತಾರ ಅವರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಸಾಕ್ಷಿಗಳನ್ನ ಒದಗಿಸಿದ್ದೇನೆ, ಆದರೆ ಜೆ ಪಿ ಪಾಟೀಲ್ ಸಿತಾರ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಸಾಕ್ಷಿಗಳು ಎಲ್ಲಿ, ಸಾಕ್ಷಿಗಳು ತೋರಿಸಬಹುದಲ್ವಾ ಅಂಥದ್ದಾಗೆ ಜೆ ಪಿ ಪಾಟೀಲ್ ಪರವಾಗಿ ಬೃಂದ ಅಲ್ಲಿಗೆ ಎಂಟ್ರಿ ಕೊಟ್ಟು ಸಾಕ್ಷಿ ಇದೆ ಅಂತ ಹೇಳ್ತಾರೆ. ಆಗ ಜಡ್ಜ್ ಸಾಕ್ಷಿ ಏನೇ ಇದ್ರೂ ಕೋರ್ಟ್ ಕಟಕಟಿಗೆ ಬಂದು ಹೇಳಿ ಅಂದಾಗ ನಾನಲ್ಲ ಸಾಕ್ಷಿ ಅಂತ ಹೇಳಿ ಬೇರೊಂದು ಹುಡುಗಿಯನ್ನು ಕರ್ಕೊಂಡು ಬರ್ತಾರೆ. ಮುಖಕ್ಕೆ ವೇಲ್ ಹಾಕ್ಕೊಂಡು ಬಂದಂಥ ಆಕೆಯನ್ನು ನೋಡುತ್ತೆ ಇಲ್ಲಿ ಭಾರ್ಗವಿ ಶಾಕ್ ಆಗ್ತಿದ್ದಾರೆ, ಯಾರಿರ್ಬೋದು ಅಂತ. ಕೊನೆಗೂ ಕೋರ್ಟಿನ ಕಟ್ಟೆ ಮೇಲೆ ಬಂದು ನಿಂತಂಥ ಆಕೆ ಮುಖಕ್ಕೆ ಹಾಕಿದ್ದಂಥ ಮಾಸ್ಕನ್ನು ಓಪನ್ ಮಾಡ್ತಿದ್ದಾಳೆ. ಓಪನ್ ಮಾಡ್ತಿದ್ದಾಗೆ ನಿಜಕ್ಕೂ ಭಾರ್ಗವಿ ಬೆಚ್ಚಿ ಬೀಳ್ತಿದ್ದಾಳೆ. ಬಿಕಾಸ್ ಅದು ಬೇರೆ ಯಾರೂ ಅಲ್ಲ, ಸತ್ತಿರುವ ಸಂಧ್ಯಾ. ಹಾಗಿದ್ರೆ ಅದು ಅಸಲಿನ ನಕಲಿನ ಏನಿರ್ಬೋದು ಮುಂದಿನ ವಿಡಿಯೋ ನೋಡಿ.